ಇವತ್ತಿನ ಸಾಯಂಕಾಲಕ್ಕೆ ಬಿಸಿ ಬಿಸಿಯಾಗಿರುವಂಥ ಚಟ್ಟಂಬಡೆ, ಅದನ್ನು ಡಿಪ್ ಮಾಡಲಿಕ್ಕೆ ಖಾರ ಖಾರ ಆಗಿರುವಂಥ ಚಟ್ನಿ, ಆಮೇಲೆ ಅದರೊಂದಿಗೆ ಬಿಸಿ ಬಿಸಿಯಾಗಿರುವಂಥ ಚಹಾ. ವಾವ್, ಕೇಳುವಾಗಲೇ ಖುಷಿ ಆಗ್ತದಲ್ವಾ? ಬನ್ನಿ ಫ್ರೆಂಡ್ಸ್, ಸಖತ್ ಟೇಸ್ಟಿಯಾಗಿರುವಂಥ ಚಟ್ಟಂಬಡಿಯನ್ನು ಮಾಡೋಣ. ಚಟ್ಟಂಬಡೆ ಮಾಡಲಿಕ್ಕೆ 1 ಕಪ್ಪಷ್ಟು ಕಡಲೆಬೇಳೆ ಮತ್ತು 2 ಟೇಬಲ್ ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ಮೊದಲಿಗುಂಟಲ್ಲ, ನಾವು ಇದನ್ನು ಒಂದು 2-3 ಸತಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ಕೆಲವು ಕಡೆಗಳಲ್ಲಿ ಎಲ್ಲ ಇದಕ್ಕೆ ಮಸಾಲ ವಡ ಅಂತ ಕರೀತಾರೆ, ಆದರೆ ಮಂಗಳೂರು ಸೈಡಲ್ಲಿ ಎಲ್ಲ ಇದು ಚಟ್ಟಂಬಡೆ ಅಂತ ಕರೆಯೋದು. ನೋಡಿ, ಈ ಥರ ಒಂದು 2-3 ಸತಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ತೆಗಿಬೇಕು. ಇನ್ನು ಇದನ್ನು ತೊಳ್ಕೊಂಡಾದ್ಮೇಲೆ ಇದನ್ನು ನೆನೆ ಹಾಕ್ಲಿಕ್ಕುಂಟು. ಇದು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ಒಂದು 2 ಗಂಟೆ ತನಕ ನೆನೆಸಿ ಹಾಕಬೇಕು. ನೋಡಿ, 2 ಗಂಟೆ ಆದಮೇಲೆ ನಾನು ನಿಮಗೆ ತೋರಿಸ್ತಿದ್ದೇನೆ. ಕಡಲೆಬೇಳೆ ಸೈಜಲ್ಲಿ ಡಬಲ್ ಆಗಿದೆ. ಇನ್ನುಂಟಲ್ಲ, ನಾವು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು. ಇದನ್ನು ನಾನು ಒಂದು ಸ್ಟ್ರೈನರ್ಗೆ ತೆಗೆದುಕೊಳ್ತೇನೆ. ಇದರಲ್ಲಿರುವ ನೀರಿನಂಶ ಎಲ್ಲ ಹರಿದು ಹೋಗಬೇಕು. ಆಮೇಲೆ ನಾವು ಇದನ್ನು ಗ್ರೈಂಡ್ ಮಾಡುವಾಗಲೂ ಅಷ್ಟೇ, ಇದಕ್ಕೆ ನೀರೆಲ್ಲ ಹಾಕಲಿಕ್ಕಿಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಈ ಥರ ಸ್ಟ್ರೈನರಲ್ಲಿ ಇಟ್ಕೊಳ್ಬೇಕು. ಇದರ ನೀರೆಲ್ಲ ಹರಿದು ಹೋಗಬೇಕು. ಇದನ್ನು ಒಂದು 10 ನಿಮಿಷಗಳವರೆಗೆ ಇದನ್ನು ಹೀಗೇನೆ ಸ್ಟ್ರೈನರಲ್ಲಿ ಬಿಟ್ಟು ಬಿಡಿ, ಇದರ ನೀರೆಲ್ಲ ಹರಿದು ಹೋಗಲಿ. ಮೀನ್ವೈಲ್ ನಾವು ಈ ಚಟ್ಟಂಬಡೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುವ ಸಖತ್ ಟೇಸ್ಟಿಯಾಗಿರುವಂಥ ಕೊತ್ತಂಬರಿ ಸೊಪ್ಪಿನ ಒಂದು ಖಾರ ಚಟ್ನಿಯನ್ನು ರೆಡಿ ಮಾಡುವ. ಈ ಚಟ್ನಿಯನ್ನು ಮಾಡಲಿಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಳ್ಳಿ. ಆಮೇಲೆ ಒಂದು ಚಿಕ್ಕ ಶುಂಠಿ ಪೀಸನ್ನು ಸೇರಿಸ್ಕೊಂಡು 2 ಮೆಣಸಿನಕಾಯಿಯನ್ನು ಸೇರಿಸ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಖಾರ ಬೇಕಂತ ನೋಡಿಕೊಂಡು ಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಳಿ. ಆದರೆ ಈ ಚಟ್ನಿ ಉಂಟಲ್ಲ, ಸ್ವಲ್ಪ ಖಾರ ಇದ್ರೇ ಒಳ್ಳೆಯದು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನಂತರ ಒಂದು ಸ್ವಲ್ಪ ಹುಳಿಯನ್ನು ಸೇರಿಸ್ಕೊಂಡಿದ್ದೇನೆ. ಆಮೇಲೆ 1 ಟೇಬಲ್ ಸ್ಪೂನ್ನಷ್ಟು ನೀರುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ. ಈಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನು ಈಗ ಸೇರಿಸಿದ್ರೂ ಆಗಬಹುದು, ಇಲ್ಲಾಂದರೆ ಗ್ರೈಂಡ್ ಮಾಡ್ಕೊಂಡಾದ್ಮೇಲೂ ಸೇರಿಸಬಹುದು. ನೋಡಿ, ನಾನು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತಂದಿದ್ದೇನೆ. ನೋಡಿ, ಟೇಸ್ಟಿಯಾದಂಥ ಚಟ್ನಿ ರೆಡಿಯಾಗಿದೆ. ಈ ಚಟ್ನಿ ಖಾರ ಖಾರ ಆಗಿ ಚಟ್ಟಂಬಡೆಯನ್ನು ಈ ಚಟ್ನಿಯೊಂದಿಗೆ ತಿನ್ನಲಿಕ್ಕೆ ಒಳ್ಳೆಯದಾಗುತ್ತೆ. ಒಂದ್ಸಲ ನೀವು ಈ ಚಟ್ನಿಯನ್ನು ಟ್ರೈ ಮಾಡ್ಕೊಂಡು ನೋಡಿ, ಸಖತ್ತಾಗಿರುತ್ತೆ. ಇನ್ನು ಈ ಚಟ್ನಿ ನೋಡಿದ ಮೇಲೆ ಉಂಟಲ್ಲ, ಚಟ್ಟಂಬಡೆಗೆ ವೆಯ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವು ಫಟಾಫಟ್ ಚಟ್ಟಂಬಡೆಯನ್ನು ಮಾಡುವ. ಇನ್ನು ನೀರು ಹರಿಲಿಕ್ಕಿಟ್ಟು 10 ನಿಮಿಷ ಆಗಿದೆ. ನಾನು ಈ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೇನೆ. ಇದನ್ನು ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನು ಸ್ಮೂತ್ ಪೇಸ್ಟ್ ಥರ ಮಾಡ್ಕೊಳ್ಬೇಡಿ, ಇದನ್ನು ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೊಳ್ಳಿ. ನಾವು ಚಟ್ಟಂಬಡೆ ತಿನ್ನುವಾಗ ಉಂಟಲ್ಲ, ಈ ಬೇಳೆಗಳು ನಮಗೆ ಬಾಯಿಗೆ ಕಚ್ಚಲಿಕ್ಕೆ ಸಿಗಬೇಕು, ಆಗ ಚಟ್ಟಂಬಡೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಇನ್ನು ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೊಳ್ಳೋಣ. ನೋಡಿ, ಅರ್ಧ ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ. ಆಮೇಲೆ 1 ಹಸಿರು ಮೆಣಸಿನಕಾಯಿ, ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಖಾರ ಖಾರ ಇದ್ರೇ ಒಳ್ಳೆಯದು. ಮಕ್ಕಳೆಲ್ಲ ತಿನ್ನೋದಿಲ್ಲ ಅಂತ 1 ಮೆಣಸಿನಕಾಯಿ ಹಾಕಿದ್ದು. ಆಮೇಲೆ ಒಂದು ಸ್ವಲ್ಪ ಶುಂಠಿಯನ್ನು ಸಹ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು ಎಲ್ಲವನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೆಗಿಬೇಕು. ಈಗ ಎಲ್ಲವನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಿದ್ದೇನೆ. ಗ್ಯಾಸ್ಟ್ರಿಕ್ ಎಲ್ಲ ಆಗಬಾರ್ದಂತ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವಾಗ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಕೆಲವರಿಗೆ ಚಟ್ಟಂಬಡೆ ಅಂದರೆ ತುಂಬಾ ಇಷ್ಟ ಇರುತ್ತೆ. ನಿಮಗೂ ಸಹ ಇಷ್ಟನಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ನಿಮ್ಮ ಕಡೆಯೆಲ್ಲ ಇದಕ್ಕೆ ಏನಂತ ಕರೀತಾರಂತನೂ ಕಮೆಂಟಲ್ಲಿ ತಿಳಿಸಿ. ಇನ್ನುಂಟಲ್ಲ, ನಾವು ಇದಕ್ಕೆ ಚಟ್ಟಂಬಡೆಯ ಶೇಪನ್ನು ಕೊಡುವ. ಅದಕ್ಕೂ ಮೊದಲು ನಾವು ಕೈಗಳಿಗೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಚಟ್ಟಂಬಡೆ ಮಿಕ್ಸರನ್ನು ಕೈಯಲ್ಲಿ ತೆಗೆದುಕೊಂಡು ಈ ಥರ ಬಾಲ್ ಶೇಪಲ್ಲಿ ಮಾಡ್ಕೊಳ್ಬೇಕು ಮೊದಲು. ಆಮೇಲೆ ನೋಡಿ, ಈ ಥರ ಕೈಯ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ಚಟ್ಟೆ ಥರ ಮಾಡಬೇಕು. ಇದರ ಹೆಸರೇ ಹೇಳುವ ಹಾಗೆ ಇದನ್ನು ಚಟ್ಟೆ ಥರ ನಾವು ಮಾಡ್ಕೊಳ್ಬೇಕು. ನಾವು ಕಟ್ಲೆಟ್ ಎಲ್ಲ ಮಾಡ್ತೇವಲ್ಲ, ಆ ಥರ ಇದಕ್ಕೆ ಶೇಪ್ ಕೊಡಬೇಕು. ಈ ಚಟ್ಟಂಬಡಿಯನ್ನು ತುಂಬಾ ದಪ್ಪದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ದಪ್ಪದಲ್ಲಿ ಮಾಡಿದರೆ ಉಂಟಲ್ಲ, ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಈ ಥರ ಫ್ಲ್ಯಾಟ್ ಆಗಿರಬೇಕು. ನೋಡಿ, ನಾನು ಇನ್ನೊಂದು ಮಾಡಿ ತೋರಿಸ್ತೇನೆ. ಮೊದಲಿಗೆ ಇದಕ್ಕೆ ರೌಂಡ್ ಶೇಪ್ ಕೊಟ್ಟು ನಂತರ ಕೈಯ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಚಟ್ಟೆ ಥರ ಮಾಡಬೇಕು. ಇದು ಚಟ್ಟೆ ಆಗಿರ್ತದಲ್ಲ, ಅದಕ್ಕೋಸ್ಕರ ಆಗಿರಬೇಕು ಮಂಗಳೂರು ಕಡೆಯವರು ಇದಕ್ಕೆ ಚಟ್ಟಂಬಡೆ ಅಂತ ಹೆಸರಿಟ್ಟದ್ದು. ನೋಡಿ, ಈ ಥರ ಎಲ್ಲವನ್ನು ರೆಡಿ ಮಾಡ್ಕೊಳ್ಬೇಕು. ನಾನು ಎಲ್ಲವನ್ನು ರೆಡಿ ಮಾಡ್ಕೊಂಡಿಟ್ಟಿದ್ದೇನೆ. ಈಗ ನಾವು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಬೇಕು.
ಎಣ್ಣೆ ಒಳ್ಳೆ ಕಾದ ಮೇಲೆ ಉಂಟಲ್ಲ, ನಾವು ಇದನ್ನು ಚಟ್ಟಂಬಡಿಯನ್ನು ಒಂದೊಂದಾಗಿ ಮೆಲ್ಲನೆ ಎಣ್ಣೆಯಲ್ಲಿ ಹಾಕೊಳ್ಬೇಕು. ಚಟ್ಟಂಬಡಿಯನ್ನು ಎಣ್ಣೆಯಲ್ಲಿ ಹಾಕೊಂಡ್ಮೇಲೆ ನೀವು ಇದನ್ನು ಮುಟ್ಲಿಕ್ಕೆ ಹೋಗಬೇಡಿ, ಇದು ತನ್ನಷ್ಟಕ್ಕೆ ಮೇಲೆ ಬರಬೇಕು. ಇನ್ನು ತಕ್ಷಣ ನೀವು ಸ್ಪೂನೆಲ್ಲ ಹಾಕಿದರೆ ಉಂಟಲ್ಲ ಚಟ್ಟಂಬಡೆ ಒಡೆದು ಹೋಗ್ಬೋದು. ಅದಕ್ಕೋಸ್ಕರ ಅದು ಮೇಲೆ ಬರುವ ತನಕ ನೀವು ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಈಗ ನೋಡಿ ಚಟ್ಟಂಬಡೆ ಮೇಲೆ ಬಂದಿದೆ. ಇದು ಮೇಲೆ ಬಂದ ಮೇಲೆ ನಾವು ಇದನ್ನು ಟರ್ನ್ ಮಾಡಿಕೊಂಡು ಇದರ ಇನ್ನೊಂದು ಸೈಡ್ ಸಹ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳುವಾಗ ಉಂಟಲ್ಲ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ. ನೋಡಿ ಈ ಥರ ಚಟ್ಟಂಬಡೆಗಳಿಗೆ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಂಡು ತೆಗಿಬೇಕು. ಇನ್ನು ನೀವು ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಂಡ್ರೆ ಚಟ್ಟಂಬಡೆಗೆ ಹೊರಗಿನಿಂದ ಒಂದೇ ಸಲಕ್ಕೆ ಕಲರ್ ಬರ್ತದೆ, ಆಮೇಲೆ ಅದು ಒಳಗಿನಿಂದ ಬೆಂದಿರುವುದಿಲ್ಲ. ಇನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಂಡ್ರೆ ಉಂಟಲ್ಲ ಅದು ಎಣ್ಣೆ ಕುಡಿಯುವ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗಿಬೇಕು. ಇದೇ ಥರ ಇನ್ನುಳಿದ ಎಲ್ಲ ಚಟ್ಟಂಬಡೆಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗೆದುಕೊಳ್ಳುವ. ನೋಡಿದ್ರಲ್ಲ ಫ್ರೆಂಡ್ಸ್, ಮಂಗಳೂರು ಚಟ್ಟಂಬಡೆ ಮಾಡೋದು ಎಷ್ಟು ಈಸಿ ಅಂತ. ಫ್ರೆಂಡ್ಸ್, ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಲು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಬಿಸಿ ಬಿಸಿಯಾಗಿರುವಂಥ ಮಂಗಳೂರು ಚಟ್ಟಂಬಡಿಯನ್ನು ಟೇಸ್ಟಿ ಚಟ್ನಿಯಲ್ಲಿ ಡಿಪ್ ಮಾಡ್ಕೊಳ್ತಾ ಇವತ್ತಿನ ಸಾಯಂಕಾಲದ ಬಿಸಿ ಬಿಸಿ ಚಹಾವನ್ನು ಎಂಜಾಯ್ ಮಾಡಿಕೊಳ್ಳಿ.